ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಆಫ್ಟರ್ ವೀಕೆಂಡ್ ಹಾಲಿಡೇ, ವಾರಾಂತ್ಯದ ರಜೆಯ ನಂತರ ಸೋಮವಾರದ ದಿನ ಶಾಲೆಗೆ ಹಾಜರಾಗ್ತಿದ್ದೀರಾ. ನಮ್ಗೆ ವಾರಾಂತ್ಯದ ರಜೆ ಏನು ಅನ್ಸ್ಲೇ ಇಲ್ಲ, ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಒಂದೊಂದು ದೊಡ್ಡ ರಜೆ ಇದೆ. ಅದು ನಮ್ಗೆ ಹಬ್ಬದ ರಜೆ ಅಂತ ನಾವೆಲ್ಲರೂ ಆ ಒಂದು ರಜೆಯ ಅಪೇಕ್ಷೆಯಲ್ಲಿ ಇರಬಹುದು. ಹೌದಾ? ಹೌದಲ್ವಾ? ಗೌರಿ ಗಣೇಶ ಹಬ್ಬ ಅಂದ್ರೆ ನಮ್ಮೆಲ್ಲರಿಗೂ ಎಲ್ಲಿಲ್ದಿರುವಂತಹ ಸಡಗರ ಸಂಭ್ರಮ. ಸೊ ಆ ಸಡಗರ ಸಂಭ್ರಮದ ಜೊತೆಗೆ ಆ ದೇವತೆಗಳ ಕೃಪೆ ನಿಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಕೊನೆಯದಾಗಿ ಗೌರಿ ಗಣೇಶ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಗೆ ನೀಡ್ತಾ ಹೋಗ್ತೇನೆ. ಸೊ ಇಲ್ಲಿ ಕಾಣ್ತಾ ಇರುವಂತಹ ವ್ಯಕ್ತಿಯ ಬಗ್ಗೆ ಗೊತ್ತಿದ್ಯಾ? ಹೋದ್ ಕ್ಲಾಸ್ ನಲ್ಲಿ ಇವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರ ಹೆಸರು ಬಂದು ಕೊಲ್ಲುತೂರು ಗೋಪಾಲನ್ ಅಂತ. ಇವರು ನಮ್ಮ ಭಾರತದಲ್ಲಿ ಇರುವಂತಹ ಪೌಷ್ಟಿಕತೆಯ ಒಂದು ಕೊರತೆಯ ಕುರಿತು ಸಂಶೋಧನೆಯನ್ನ ಪ್ರಾರಂಭಿಸ್ತಾರೆ. ಇವ್ರನ್ನ ನ್ಯೂಟ್ರಿಷನಿಸ್ಟ್ ಅಂತ ನಾವು ಕರಿತೀವಿ. 500ಕ್ಕೂ ಹೆಚ್ಚು ಭಾರತೀಯ ಆಹಾರಗಳಲ್ಲಿ ಅವುಗಳ ಪೌಷ್ಟಿಕಾಂಶದ ಮೌಲ್ಯಕ್ಕೆ ಅನುಗುಣವಾಗಿ ಅದನ್ನ ವಿಶ್ಲೇಷಿಸ್ತಾರೆ ಮತ್ತು ಭಾರತೀಯ ಸನ್ನಿವೇಶಕ್ಕೆ ಸೂಕ್ತವಾದಂತಹ ಆಹಾರ ಕ್ರಮವನ್ನ ಇವರು ಶಿಫಾರಸ್ ಮಾಡ್ತಾರೆ. ಸೊ ನಮ್ಮ ಒಂದು ಭಾರತೀಯ ಆಹಾರ ಏನಿದೆ, ಸೊ ಏನ್ ನಮ್ಮ ಭಾರತೀಯ ಆಹಾರ? ಪಿಜ್ಜಾ, ಬರ್ಗರ್, ಮತ್ತೆ ಡೋನಟ್ಸ್, ಇವೆಲ್ಲ ನಮ್ಮ ಭಾರತೀಯ ಆಹಾರ ಅಲ್ವಾ? ಹೌದಲ್ವಾ? ಇಲ್ಲ ಮ್ಯಾಮ್. ಮತ್ತೇನು ನಮ್ಮ ಭಾರತೀಯ ಆಹಾರ? ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಮುದ್ದೆ, ಕಡುಬು, ಇವೆಲ್ಲ ನಮ್ಮ ಭಾರತೀಯ ಆಹಾರ. ಸೊ ಈ ಭಾರತೀಯ ಆಹಾರಗಳಲ್ಲಿ ಪೌಷ್ಟಿಕಾಂಶ, ನ್ಯೂಟ್ರಿಷನ್ ಎಷ್ಟು ಮಟ್ಟಕ್ಕಿದೆ ಅಂತ ಅಂದ್ಬಿಟ್ಟು ಇವರು ಅದ್ರ ಕುರಿತಾದಂತಹ ಒಂದು ಸರ್ವೆಯನ್ನ ಮಾಡ್ತಾ ಹೋಗ್ತಾರೆ. ಪ್ರೋಟೀನ್, ಶಕ್ತಿ ಮತ್ತು ಇತರ ಆಹಾರ ಘಟಕ ಫುಡ್ ಕಾಂಪೊನೆಂಟ್ಸ್. ಸೊ ಅದರಲ್ಲಿ ಏನಾದ್ರೂ ನ್ಯೂನ್ಯತೆಗಳಿದ್ಯಾ? ಇಸ್ ದೇರ್ ಎನಿ ಸ್ಕೇರ್ಸಿಟಿ ಆಫ್ ಪ್ರೋಟೀನ್ಸ್ ಆರ್ ನ್ಯೂಟ್ರಿಷನ್ ಇನ್ ದೆಮ್? ಅವುಗಳನ್ನ ಇವರು ಒಂದು ಸಮೀಕ್ಷೆಯ ಮೂಲಕ, ಸಮೀಕ್ಷೆ ಅಂತ ಹೇಳಿದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಅದನ್ನ ಅವರು ನೋಡ್ತಾರೆ. ಇದು ನಮ್ಮ ದೇಶದ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಸಂತುಲಿತ ಆಹಾರವನ್ನ ಒದಗಿಸಲು 2002ರಲ್ಲಿ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಜಾರಿಗೆ ತರಲು ಕಾರಣವಾಗುತ್ತೆ. ಸೊ ಇವ್ರದ್ದು ಇನ್ನೊಂದು ಫೋಟೋ ಇದೆ. ಸೊ ಈಗೆಲ್ಲ ನಮ್ಮ ಮಧ್ಯಾಹ್ನ ನಮ್ಗೆಲ್ಲರಿಗೂ ಶಾಲೆಗಳಲ್ಲಿ ಬಿಸಿ ಊಟ ಅನ್ನೋದು ಸಿಗುತ್ತೆ. ಆರೋಗ್ಯಕರವಾದಂತಹ ಪೌಷ್ಟಿಕ ಊಟ ಸಿಗುತ್ತೆ. ಕಾರಣ ಯಾರು? ಕಾರಣಕರ್ತರು ಯಾರು? ಇವ್ರ ಬಗ್ಗೆ ನಮ್ಗೆ ಬಹಳ ಕಮ್ಮಿ ತಿಳ್ಕೊಂಡ್ಬಿಟ್ಟಿರ್ತೀವಲ್ವಾ? ಸೊ ಆದ್ರಿಂದ ಇಂತಹ ಒಂದು ಮಹಾನ್ ಚೇತನರ ಬಗ್ಗೆ ತಿಳ್ಕೊಳೋದು ಬಹಳ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಯಾಕಂದ್ರೆ ಎಷ್ಟೋ ಸಲ ಏನಾಗುತ್ತೆ, ಶಾಲೆಗೆ ಯಾಕೆ ಕಳಿಸ್ಬೇಕು ನಾವು ಮಕ್ಕಳನ್ನ ಶಾಲೆಗೆ? ಅವ್ರು ಓದು ಏನ್ ಉದ್ಧಾರ ಆಗ್ತಾರೆ? ಇರ್ಲಿ ನಮ್ ಜೊತೆ ಮನೆ ಕೆಲಸ ಮಾಡ್ಲಿಕ್ಕೆ, ಕೂಲಿ ಕೆಲಸ ಮಾಡ್ಲಿಕ್ಕೆ ಅಂತ ಎಷ್ಟೋ ಜನ ಪೋಷಕರು ಅನ್ಕೊಂಡಿರ್ತಾರೆ. ಮಕ್ಕಳನ್ನ ಅವರ ದುಡಿಮೆಯ ಒಂದು ಭಾಗ ಅಂತ ಅನ್ಕೊಂಡಿರ್ತಾರೆ. ಅಲ್ಲಿ ದುಡಿಮೆ ಮಾತ್ರ ಅಲ್ಲ, ವಿದ್ಯೆಯನ್ನ ಕಲಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಯಾರು ಒಪ್ಕೊಂತಿರ್ಲಿಲ್ಲ. ಅವಾಗ ಏನ್ ಮಾಡ್ತಾರೆ? ವಿದ್ಯೆಯ ಜೊತೆಗೆ ಒಳ್ಳೆ ಆಹಾರವನ್ನ ಕೂಡ ಕೊಡ್ತೀವಿ. ಹೌದಾ? ನಮ್ಮ ಮಗುಗೆ ಒಂದ್ ಹೊತ್ತು ಒಳ್ಳೆ ಊಟ ಸಿಗುತ್ತಾ? ಸರಿ ಆಯ್ತು, ಶಾಲೆಗೆ ಕಳಿಸ್ತೀವಿ ಅನ್ನೋ ಮನೋಭಾವನೆ ಎಷ್ಟೋ ಪೋಷಕರಲ್ಲಿ ಇದೆ. ಇವತ್ತಿಗೂ ಇದೆ ಅಲ್ವಾ? ಆದ್ರಿಂದ ನಮ್ಮ ದೇಶದಲ್ಲಿ ಇರುವಂತಹ ಈ ಗವರ್ಮೆಂಟ್ ಏಡೆಡ್ ಸ್ಕೂಲ್ ಅಥವಾ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಏನು ಬಿಸಿಯೂಟ ಕಾರ್ಯಕ್ರಮ ಏನಿದೆಯಲ್ಲ, ಅದನ್ನ ತರಕ್ಕೆ ಈ ಮಹಾನ್ ವ್ಯಕ್ತಿ ಕೊಲ್ಲುತೂರು ಗೋಪಾಲನ್ ಮುಖ್ಯ ಕಾರಣಕರ್ತರಾಗ್ತಾ ಬರ್ತಾರೆ. ಸೊ ಇದೀಗ ಪಿಎಂ ಪೋಷಣ್ ಉಪಕ್ರಮ ಆಗಿದೆ. ಸೊ ಈ ಯೋಜನೆಯು ರಾಷ್ಟ್ರವ್ಯಾಪಿ ಲಕ್ಷಾಂತರ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಮಟ್ಟವನ್ನ ಸುಧಾರಿಸುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಆಯಾ ರಾಜ್ಯಕ್ಕೆ ಅನುಗುಣವಾಗಿ ಆ ಒಂದು ಆಹಾರದ ಫುಡ್ ಪ್ಲೇಟ್ಸ್ ಗಳಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಹಾಲು ಮೊಟ್ಟೆಯನ್ನ ಸಹ ಕೊಡ್ತಾರೆ. ಒಂದೊಂದು ಬಾಳೆಹಣ್ಣನ್ನ ಸಹ ಕೊಡ್ತಾರೆ. ಹೌದಲ್ವಾ? ಸೊ ಈ ರೀತಿ ಉತ್ತಮವಾದಂತಹ ಆಹಾರವನ್ನ ಕೊಡ್ಲಿಕ್ಕೆ ಇವರು ಕಾರಣಕರ್ತರಾಗ್ತಾರೆ. ಇವ್ರ ಹೆಸರೇನ್ ಹೇಳಿ? ಕೊಲ್ಲುತೂರು ಗೋಪಾಲ. ಇವ್ರ ಪಕ್ಕದಲ್ಲಿ ಇರುವಂತಹ ಇವ್ರ ಹೆಸರೇನ್ ಹೇಳಿ? ವಿಶ್ವೇಶ್ವರಯ್ಯ. ಹೌದಾ? ಇವ್ರ ಸರ್ ಎಂ ವಿಶ್ವೇಶ್ವರಯ್ಯನಾ? ಇಲ್ಲ. ಮತ್ ಯಾರು? ಹೇಳಿ, ಜೋರಾಗಿ ಹೇಳಿ, ಯಾರಿರ್ಬಹುದು ಇವ್ರು? ಸೆಪ್ಟೆಂಬರ್ 5ನೇ ತಾರೀಕು ನಾವ್ ಏನನ್ನ ಆಚರಿಸ್ತೀವಿ? ಶಿಕ್ಷಕರ ದಿನಾಚರಣೆ. ಸೊ ಅದ್ರ ಹಿಂದೆ ಇದ್ದವ್ರು ಯಾರು? ಯಾರ ಜನ್ಮದಿನ ಅವತ್ತು? ವೆರಿ ಗುಡ್, ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ. ಅದನ್ನ ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸ್ತೀವಿ.
ನಮ್ಮ ವಿದ್ಯಾಶಕ್ತಿಯ ಮೂಲಕ ಮಕ್ಕಳಲ್ಲಿ ಶಿಕ್ಷಣದ ಜ್ಞಾನವನ್ನ ಹರಿಸ್ತಾ ಇರುವಂತಹ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರಿಗೂ ಕೂಡ ಆ ಒಂದು ದಿನದ ಶುಭ ಕಾಮನೆಗಳನ್ನ ಮುಂಗಡವಾಗಿ ನಾವು ಕೋರ್ತಾ ಇದ್ದೀವಿ. ಓಕೆ, ಸೊ ನೀವು ಕೂಡ ಬಹಳ ಪ್ಲಾನ್ಗಳನ್ನೆಲ್ಲ ಇಟ್ಕೊಂಡಿರಬಹುದಲ್ವಾ ಶಿಕ್ಷಕರಿಗೆ? ವೆರಿ ಗುಡ್. ಸೊ ಈಗ ನಾವು ಇಷ್ಟೊಂದೆಲ್ಲ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ವಿ. ಈಗ ಆಹಾರದ ವಿವಿಧ ಘಟಕಗಳನ್ನ ಫುಡ್ ಕಾಂಪೊನೆಂಟ್ಸ್ ಗಳನ್ನ ಪರೀಕ್ಷಾ ದೃಷ್ಟಿಯಿಂದ ನೋಡೋಣ. ಲೆಟ್ ಅಸ್ ಡು ಅ ಟೆಸ್ಟ್. ಇದಕ್ಕೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗಿಬೇಕಾಗುತ್ತೆ. ಎಷ್ಟೊಂದು ಆಕ್ಟಿವಿಟೀಸ್ ಗಳಿದೆ. ಮೊದಲನೇದಾಗಿ ಯಾಕೆ ನಾವು ಪರೀಕ್ಷೆಯನ್ನ ಮಾಡ್ಬೇಕು ಮೇಡಮ್? ನೋಡಿ, ಅವುಗಳಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅಂತ ಕಂಡ್ಕೊಳ್ಳಕ್ಕೆ ಈ ಪರೀಕ್ಷೆಯನ್ನ ಮಾಡೋಣ. ಅದರಲ್ಲಿ ಬಂದು ಪಿಷ್ಟ. ಪಿಷ್ಟ ಅಂದ್ರೆ ಏನು? ಸ್ಟಾರ್ಚ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಪಿಷ್ಟ ಅಂತ ಹೇಳಿದ್ರೆ ಸ್ಟಾರ್ಚ್. ಇದೊಂದು ರೀತಿಯ ಕಾರ್ಬೋಹೈಡ್ರೇಟ್. ಕೊಬ್ಬು. ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್ ಅದು ಆಗುತ್ತೆ. ಗುಡ್ ಫ್ಯಾಟ್ ಅಂತ ಕರಿತೀವಿ. ಮತ್ತು ಪ್ರೋಟೀನ್. ಪಿಷ್ಟ, ಕೊಬ್ಬು, ಪ್ರೋಟೀನ್. ಸೊ ಮೊನ್ನೆ ನಮ್ ಶಾಲೆಯ ಮಕ್ಕಳಿಗೆ ಪ್ರೋಟೀನ್ ಇರುವಂತಹ ಒಂದಿಷ್ಟು ಪದಾರ್ಥಗಳನ್ನ ಹೇಳಿ ಅಂತ ಹೇಳಿದ್ರೆ ಕ್ಲಿನಿಕ್ ಪ್ಲಸ್ ಶಾಂಪೂ ಮೇಡಮ್ ಅಂತ ಹೇಳಿದ್ರು. ಯಾಕೆ? ಬಿಕಾಸ್ ಇದರಲ್ಲಿ ಪ್ರೋಟೀನ್ ಅಂಶ ಇದೆ ಅಂತ. ಸೊ ಪ್ರೋಟೀನ್ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ನಾನು ಹೇಳ್ತಾ ಇರೋದು. ಕೊಬ್ಬು ಅಂದ್ರೆ ನಿನ್ ಕೊಬ್ಬು ಜಾಸ್ತಿ ಕಣೋ ಅಂತೀವಲ್ಲ, ಆ ಕೊಬ್ಬ ಇಲ್ಲ, ಫ್ಯಾಟ್. ಅರ್ಥ ಆಯ್ತಾ? ಈ ಪಿಷ್ಟ ಬಂದು ಇದೊಂದು ರೀತಿಯಾದಂತಹ ಕಾರ್ಬೋಹೈಡ್ರೇಟ್. ಇದನ್ನ ಹೊರತುಪಡಿಸಿ ಕೊಬ್ಬು ಮತ್ತೆ ಪ್ರೋಟೀನ್, ಇಂತಹ ಕೆಲವು ಪೌಷ್ಟಿಕಾಂಶಗಳನ್ನ ಸರಳ ಪರೀಕ್ಷೆಗಳ ಮೂಲಕ ನಾವು ಕಂಡುಹಿಡಿಬಹುದು. ಆದ್ರೆ ಇದ್ರ ಬಗ್ಗೆ ಇನ್ನೂ ಒಂದು ಡೀಪ್ ಆಗಿ ಪರೀಕ್ಷೆಯನ್ನ ಮಾಡ್ಬೇಕಂದ್ರೆ ಸುಸಜ್ಜಿತವಾದಂತಹ ಪ್ರಯೋಗಾಲಯ ಲ್ಯಾಬೊರೇಟರಿಯಲ್ಲಿ ಕಂಡುಹಿಡಿಬೇಕಾಗತ್ತೆ. ಸೊ ಈಗ ಕೆಲವೊಂದು ಪರೀಕ್ಷೆಯನ್ನ ನಾವೇ ಮಾಡಬಹುದು. ಮೊದಲನೇದಾಗಿ ಈ ಪಿಷ್ಟದ ಪರೀಕ್ಷೆಯನ್ನ ನೋಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಚಟುವಟಿಕೆ 3.5ರಲ್ಲಿ ಇದರ ಒಂದು ಪರೀಕ್ಷೆ ಬಗ್ಗೆ ಹೇಳಿದ್ದಾರೆ. ಪೇಜ್ ನಂಬರ್ 50, 50. ಪೇಜ್ ನಂಬರ್ 15 ಎಲ್ಲರೂ ತೆಗಿರಿ. 50. ಸೊ ಅದರಲ್ಲಿ ಪಿಷ್ಟದ ಪರೀಕ್ಷೆನ ಹೇಗ್ ಮಾಡಬಹುದು? ಈಗ ಪಿಷ್ಟ ಯುಕ್ತವಾದಂತ ಆಹಾರಗಳಲ್ಲಿ ಅಂದ್ರೆ ಆಲೂಗಡ್ಡೆ, ಸ್ಟಾರ್ಚ್ ಅಂಶ ಇರುತ್ತೆ. ಸೌತೆಕಾಯಿ, ಕ್ಯುಕ್ಯುಂಬರ್ ಅಂತೀವಿ. ಬ್ರೆಡ್, ಸ್ವಲ್ಪ ಅನ್ನ, ಬೇಯಿಸಿದ ಕಡಲೆಕಾಯಿ, ಶೇಂಗಾ ಬೀಜ ಅಂತೀವಲ್ಲ ಅದು, ಪುಡಿ ಮಾಡಿದಂತಹ ಕಡಲೆಕಾಯಿ, ಎಣ್ಣೆ, ಬೆಣ್ಣೆ ಮತ್ತು ತೆಂಗಿನಕಾಯಿ ತುರಿಯಂತಹ ಆಹಾರ ಪದಾರ್ಥಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಪರೀಕ್ಷೆಗಾಗಿ ನೀವು ಇತರ ಆಹಾರ ಪದಾರ್ಥಗಳನ್ನ ಸಹ ತೆಗೆದುಕೊಳ್ಬಹುದು. ಸೊ ಈಗ ಪ್ರತಿಯೊಂದು ಆಹಾರ ಪದಾರ್ಥದ ಸಣ್ಣ ಚೂರನ್ನ ಪ್ರತ್ಯೇಕ ಬಟ್ಟಲಿನಲ್ಲಿ ತೆಗೆದುಕೊಬೇಕಾಗುತ್ತೆ. ಅದನ್ನ ಸ್ಮಾಲ್ ಪೀಸ್ ಆಗಿ ಕಟ್ ಮಾಡಿ. ಡ್ರಾಪರ್ ಸಹಾಯದಿಂದ ಪ್ರತಿ ಆಹಾರ ಪದಾರ್ಥದ ಮೇಲೂ 2-3 ಹನಿ ಸಾರಾರಿಕ್ತ ಅಯೋಡಿನ್ ದ್ರಾವಣವನ್ನ ಹಾಕ್ಬೇಕಾಗುತ್ತೆ. ಏನ್ ಮೇಡಮ್ ಇದು ಸಾರಾರಿಕ್ತ ಅಯೋಡಿನ್ ದ್ರಾವಣ ಅಂದ್ರೆ? ಈ ನಿಮ್ಗೆ ಕಾಣ್ತಾ ಇದ್ಯಾ? ಆ ನೋಡಿ, ಇದು ಸಾರಾರಿಕ್ತವಾದಂತಹ ಅಯೋಡಿನ್ ದ್ರಾವಣ. ಸಾರಾರಿಕ್ತ ಅಂತ ಹೇಳಿದ್ರೆ ಡೈಲ್ಯೂಟೆಡ್ ಅಂತ ಅರ್ಥ. ಡೈಲ್ಯೂಟೆಡ್ ಅಯೋಡಿನ್ ಸೊಲ್ಯೂಷನ್ ಅಂತ. ಸೊ ಇದು ನಿಮ್ಗೆ ಎಲ್ಲಿ ಸಿಗುತ್ತೆ? ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಮೇಡಮ್? ಖಂಡಿತ ಇಲ್ಲ. ಲ್ಯಾಬೊರೇಟರಿಗಳಲ್ಲಿ ನಿಮ್ಗೆ ಈ ಸಾರಾರಿಕ್ತ ಅಯೋಡಿನ್ ದ್ರಾವಣವಲ್ಲೂ ಸಿಗುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಬಣ್ಣದಲ್ಲಿ ಏನಾದ್ರೂ ಬದಲಾವಣೆ ಉಂಟಾಗುತ್ತಾ ಅನ್ನೋದನ್ನ ಗಮನಿಸ್ಲಿಕ್ಕೆ ನಮ್ಗೆ ಸಹಾಯಕ. ಈಗ ಉದಾಹರಣೆಗೆ ಆಲೂಗಡ್ಡೆ ತೆಗೆದುಕೊಂಡ್ರೆ ಅದು ಒಂದು ಚೂರ್ ಮೇಲೆ ಒಂದೇ ಒಂದು ಹನಿಯಷ್ಟು ಇದನ್ನ ಹಾಕಿದ್ರೆ ಅವು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಸೊ ಇದರ ಒಂದು ಅವಲೋಕನವನ್ನ ನೀವು ನಿಮ್ಮ ಒಂದು ಚಾರ್ಟ್ ನಲ್ಲೂ ಕೂಡ ದಾಖಲಿಸ್ಕೊಬಹುದು. ಅದು ನೀಲಿ ಅಥವಾ ಕಪ್ಪು ಬಣ್ಣ ಅಥವಾ ಕಡು ನೀಲಿ ಬಣ್ಣ ಅಥವಾ ನೀಲವಾದಂತಹ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಅಂದ್ರೆ ಅದರಲ್ಲಿ ಪಿಷ್ಟದ ಇರುವಿಕೆಯನ್ನ ಸೂಚಿಸುತ್ತೆ ಅಂತ. ಓಕೆ, ವಿ ಗೆಟ್ ಟು ನೋ ಅದರಲ್ಲಿ ಸ್ಟಾರ್ಚ್ ನ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಡೈಲ್ಯೂಟೆಡ್ ಅಯೋಡಿನ್ ಸೊಲ್ಯೂಷನ್ ಅಥವಾ ಸಾರಾರಿಕ್ತ ಅಯೋಡಿನ್ ದ್ರಾವಣದಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ಅವು ಇರುತ್ತೆ. ಅದೇ ತರ ಮತ್ತೊಂದು ಚಟುವಟಿಕೆನ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳ್ತಾ ಇದಾರೆ. ಈ ಒಂದು ಚಟುವಟಿಕೆ ಬಂದು 3.6ರಲ್ಲಿ ತೋರಿಸಲಾಗಿದೆ.
ಸೊ 3.6 ಪೇಜ್ ನಂಬರ್ 51 ಓಪನ್ ಮಾಡಿ 3.6 ಅಲ್ಲಿ ನಿಮ್ಗೆ ಕಾಣಬಹುದು ಚಟುವಟಿಕೆ. ಸೊ ಇದರಲ್ಲಿ ಏನನ್ನ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಆಮ್, ಪ್ರತಿಯೊಂದು ಆಹಾರದ ಪದಾರ್ಥವನ್ನ ಈಗ ಹೇಗೆ ಪಿಷ್ಟದ ಇರುವಿಕೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಸಣ್ಣ ಭಾಗಗಳಾಗಿ ಭಾಗವಹಿಸ್ಕೊಂಡ್ರೋ ಅದೇ ರೀತಿ ಇಲ್ಲೂ ಕೂಡ ಆಹಾರ ಪದಾರ್ಥಗಳನ್ನ ಪ್ರತ್ಯೇಕ ಕಾಗದದ ಮೇಲೆ ಇರಿಸಿ ಕಾಗದವನ್ನ ಆಹಾರದ ಸುತ್ತಲೂ ಸುತ್ತಿ ಮತ್ತು ಅದನ್ನ ಗಟ್ಟಿಯಾಗಿ ಒತ್ತಿ ಹಿಡೀರಿ. ಸೊ ಅಂದ್ರೆ ಇಲ್ಲಿ ಕಾಗದ ಹರಿದು ಹೋಗೋ ಹಾಗೆ ಒತ್ತಿ ಹಿಡೀರಿ ಅಂತ ಅಲ್ಲ. ಆಹಾರ ಪದಾರ್ಥಗಳಲ್ಲಿ ಸ್ವಲ್ಪ ತೇವಾಂಶವಿದ್ದರೆ ಕಾಗದವನ್ನ ಒಣಗ್ಲಿಕ್ಕೆ ಬಿಡ್ಬೇಕಾಗತ್ತೆ. ಸೊ ಅದಾದ ನಂತರ ಕಾಗದದ ಮೇಲೆ ಎಣ್ಣೆಯ ಗುರುತುಗಳ ಮೂಡಿದ್ಯಾ? ಈ ಗುರುತುಗಳಿಗೆ ಕಾರಣ ಏನಿರಬಹುದು? ಏನಕ್ಕೆ ಅಂತ ಹೇಳಿದ್ರೆ ಆಹಾರ ಪದಾರ್ಥಗಳಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಇದ್ದರೆ ಅದು ಕಾಗದದ ಮೇಲೆ ಎಣ್ಣೆಯ ಗುರುತನ್ನ ಉಂಟು ಮಾಡುತ್ತೆ. ಈಗ ಮನೇಲಿ ಬಜ್ಜಿ ಬೋಂಡ ಇದನ್ನೆಲ್ಲ ಕರಿತಿರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಟಿಶ್ಯೂ ಪೇಪರ್ ಮೇಲೆ ಅದನ್ನ ಹಾಕ್ತಾರೆ ಅಥವಾ ಒಂದು ಜಾಲ್ವೆ ಇರುತ್ತೆ ಈ ರೀತಿಯಾಗಿ ಅದ್ರ ಮೇಲೆ ತೂತ್ 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 ತರ ಇರುತ್ತೆ. ಸೊ ಇದಕ್ಕೊಂದು ಸ್ಟ್ಯಾಂಡ್ ತರ ಇರುತ್ತೆ. ಇದು ಕೆಳಗಡೆ ನೋಡಿರ್ಬಹುದು ನಿಮ್ ತಾಯಿ ಒಂದು ಪ್ಲೇಟ್ ಅನ್ನ ಇಟ್ಟಿರ್ತಾರೆ. ಯಾಕೆ ಪ್ಲೇಟ್ ಅನ್ನ ಇಟ್ಟಿರ್ತಾರೆ? ಬಜ್ಜಿ ಬೋಂಡವನ್ನ ಕರೆದು ಇದ್ರ ಮೇಲೆ ಹಾಕಿದಾಗ ಆ ಎಣ್ಣೆ ಅಂಶ ಕೆಳಗೆ ಬಿಟ್ಕೊಳುತ್ತೆ. ಇದನ್ನೇ ಒಂದು ಟಿಶ್ಯೂ ಪೇಪರ್ ಅಲ್ಲಿ ನೀವು ಬಜ್ಜಿಯನ್ನ ತುಂಬಿದಾಗ ಅಥವಾ ನೀವು ಒಂದು ಬೀದಿ ಬದಿಯಲ್ಲಿ ಮಾರುವಂತಹ ಬಜ್ಜಿ ಬೋಂಡವನ್ನ ತೆಗೆದುಕೊಂಡಾಗ ಒಂದು ಪೇಪರ್ ಸುತ್ತಕೊಡ್ತಾರೆ. ಅದು ಸುತ್ತಲೂ ಎಣ್ಣೆಯನ್ನ ಕಾಣಬಹುದಾ? ಸೊ ಅದೆಲ್ಲ ಅನ್ಹೆಲ್ದಿ ಫ್ಯಾಟ್. ಬಟ್ ಕೊಬ್ಬಿನ ಅಂಶ ಇರುವಂತಹ ಡ್ರೈ ಫ್ರೂಟ್ಸ್ ಗಳಾಗಿರಬಹುದು. ಈ ಬಾದಾಮಿ, ಗೋಡಂಬಿ, ಆಕ್ರೋಟ್ ಇವುಗಳನ್ನೆಲ್ಲ ನೀವು ಒಂದು ಟಿಶ್ಯೂ ಪೇಪರ್ ಒಳಗೆ ಸುತ್ತಿಡಿ. ಅದ್ರ ಮೇಲೂ ಕೂಡ ಎಣ್ಣೆಯ ಗುರುತನ್ನ ಕಾಣಿಸುತ್ತೆ. ಸೊ ಇದೆಲ್ಲ ಕೂಡ ನಾವು ತಿನ್ನುವಂತ ಆಹಾರದಲ್ಲಿ ಕೊಬ್ಬು ಇದೆಯೇ ಅಂತ ಅವಲೋಕನ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್ ಪಿಷ್ಟದ ಪರೀಕ್ಷೆ ಆಯ್ತು, ಕೊಬ್ಬಿನ ಪರೀಕ್ಷೆ ಆಯ್ತು, ಪ್ರೋಟೀನ್ ಪರೀಕ್ಷೆ. ಇದನ್ನ ಚಟುವಟಿಕೆ 3.7ರಲ್ಲಿ ನೀವು ನೋಡ್ಬಹುದು. ಸೊ ಈ ಚಟುವಟಿಕೆನ ಶಿಕ್ಷಕರೇ ಪ್ರದರ್ಶಿಸಬೇಕಾಗತ್ತೆ. ಯಾಕೆ ಗೊತ್ತಾಗತ್ತೆ. ಸೊ ಏನು ಒಂದು ಪುಟಾಣಿ ಅಂದ್ರೆ ಗೊತ್ತಾ ನಿಮ್ಗೆ? ನಾನ್ ನಿಮ್ಗೆ ಲಾಸ್ಟ್ ಅಲ್ಲ ಅದಕ್ಕೂ ಹಿಂದೆ ಕ್ಲಾಸ್ ನಲ್ಲಿ ನಾನ್ ನಿಮ್ಗೆ ಈ ಒಂದು ಹಳೆಯ ಕಾಲದ ಸಾಮಗ್ರಿಗಳನ್ನ ನಾನು ತೋರ್ಸ್ಬೇಕಾದ್ರೆ ನಿಮ್ಗೆ ತೋರ್ಸಿದ್ದೆ. ಒಂದ್ ನಿಮಿಷ ಸಿಗುತ್ತಾ ನೋಡ್ತಾ ಇದ್ದೀನಿ. ಪುಟಾಣಿ ಗ್ರೈಂಡಿಂಗ್ ಮಾಡ್ಲಿಕ್ಕೆ ಬಳಸುವಂತಹದ್ದು. ಹಾ ಸಿಕ್ತೋರಿ. ಈ ಕಾಣಿಸ್ತಾ ಇದೆ. ಇದನ್ನ ನಾವು ಕುಟಾಣಿ ಅಂತ ಕರಿತೀವಿ. ಏನಂತೀವಿ? ಕುಟಾಣಿ ಅಂತ ಕರಿತೀವಿ. ಕುಟಾಣಿ ಬಳಸಿ ಆಹಾರ ಪದಾರ್ಥಗಳ ಪೇಸ್ಟ್ ಅಥವಾ ಪುಡಿಯನ್ನ ಮಾಡ್ಕೊಬೇಕಾಗತ್ತೆ. ಸುಮಾರು ಅರ್ಧ ಟೀ ಚಮಚದಷ್ಟು ಪ್ರತಿ ಆಹಾರ ಪದಾರ್ಥವನ್ನ ಸ್ವಚ್ಛವಾದ ಪ್ರತ್ಯೇಕ ಪ್ರಣಾಳದಲ್ಲಿ ತೆಗೆದುಕೊಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಪೇಸ್ಟ್ ಅನ್ನ ಮಾಡ್ಬೇಕಾಗುತ್ತೆ. ಅದನ್ನ ಒಂದು ಪ್ರತ್ಯೇಕವಾದಂತಹ ಪ್ರಣಾಳ ಅಂತ ಹೇಳಿದ್ರೆ ಟೆಸ್ಟ್ ಟ್ಯೂಬ್ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ತೆಗೆದುಕೊಬೇಕಾಗತ್ತೆ. ಸೊ ಪ್ರಣಾಳದಲ್ಲಿ ತೆಗೆದುಕೊಂಡ ನಂತರ ಇದ್ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಅಂದ್ರೆ ಈಗ ಹಾಕುವಂತಹ ರಾಸಾಯನಿಕ ಕೆಮಿಕಲ್ ಏನಿದೆ ಅದು ಹಾನಿಕಾರಕವಾಗಿರುತ್ತೆ. ಆದ್ರಿಂದ ಎಚ್ಚರಿಕೆಯಿಂದ ನಿರ್ವಹಿಸ್ಬೇಕಾಗತ್ತೆ. ಹೇಳಿದ ಹೊರತು ಯಾವುದೇ ರಾಸಾಯನಿಕಗಳನ್ನ ಮುಟ್ಟುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ದೇಹದ ಮೇಲೆ ಯಾವುದೇ ರಾಸಾಯನಿಕ ಚೆಲ್ಲಿದ್ರೆ ತಕ್ಷಣ ಬಾಧಿತ ಪ್ರದೇಶವನ್ನ ನೀರಿನಿಂದ ತೊಳಿಬೇಕು. ಇದು ಬರೀ ಲ್ಯಾಬೊರೇಟರಿ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ಯಾವ್ದಾದ್ರು ರಾಸಾಯನಿಕ ಅಂಶ ಅವೆಲ್ಲ ನಮ್ಮ ಮೈ ಮೇಲೆ ಚೆಲ್ಲಿದಾಗ ತಕ್ಷಣ ನೀರಿನಿಂದ ತೊಳಿಬೇಕಾಗತ್ತೆ. ಈ ಯಾವುದೇ ರಾಸಾಯನಿಕಗಳನ್ನ ನಿಮ್ಮ ಬಾಯಿ ಹಾಕೊಳ್ಬಾರ್ದು ಅಥವಾ ಅವುಗಳ ವಾಸನೆ ನೋಡಲು ಪ್ರಯತ್ನಿಸಬಾರ್ದು. ಬಿಕಾಸ್ ಅದು ಪಾಯ್ಸನಸ್ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿ ಪ್ರಣಾಳಕ್ಕೆ 2 ಟೀ ಚಮಚದಷ್ಟು ನೀರನ್ನ ಸೇರಿಸಿ ಮತ್ತು ಚೆನ್ನಾಗಿ ಕಲಸ್ಬೇಕಾಗತ್ತೆ. ಡ್ರಾಪರ್ ಬಳಸಿ ಪ್ರತಿ ಪ್ರಣಾಳಕ್ಕೆ 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ನಾವು ಹಾಕ್ಬೇಕಾಗತ್ತೆ. ತಾಮ್ರದ ಸಲ್ಫೇಟ್ ದ್ರಾವಣ, ತಾಮ್ರ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನು ನಾವು ಹಾಕ್ಬೇಕಾಗತ್ತೆ. ಈಗ ಮತ್ತೊಂದು ಡ್ರಾಪರ್ ತೆಗೆದುಕೊಂಡು ಪ್ರತಿ ಪ್ರಣಾಳಕ್ಕೆ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನ ನಾವು ಹಾಕ್ಬೇಕಾಗತ್ತೆ. ಕಾಸ್ಟಿಕ್ ಸೋಡಾ ದ್ರಾವಣ. ಸೊ ಪ್ರಣಾಳವನ್ನ ಚೆನ್ನಾಗಿ ಕಲ್ಕಿ ಮತ್ತು ಕೆಲವು ನಿಮಿಷಗಳ ಕಾಲ ಅದು ಅಲುಗಾಡದಂತೆ ಹಾಗೆ ಇಡ್ಬೇಕಾಗತ್ತೆ. ಸೊ ಅಲ್ಲಿ ಏನನ್ನ ಗಮನಿಸ್ತೀರಾ? ವಸ್ತುಗಳು ನೇರಳೆ ಬಣ್ಣಕ್ಕೆ ತಿರುಗ್ತಾ ಇರೋದನ್ನ ಗಮನಿಸ್ತೀರಾ? ಸೊ ಈ ನೇರಳೆ ಬಣ್ಣವು ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಇರುವಿಕೆಯನ್ನ ಸೂಚಿಸುತ್ತೆ ಮತ್ತು ನಿಮ್ಮ ಅವಲೋಕನವನ್ನ ನೀವು ಬರೀಲಿಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ. ಈಗ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗೆದಾಗ ನಮ್ಗೆ ಕಾಣಿಸುತ್ತೆ. ಇಲ್ಲಿ ಶಿಕ್ಷಕರ ಸಹಾಯದಿಂದ ಈ ರೀತಿಯಾದಂತಹ ಟ್ಯೂಬ್ಸ್ ಗಳಲ್ಲಿ ಕಾಪರ್ ಸಲ್ಫೇಟ್ ಕಾಸ್ಟಿಕ್ ಸೋಡಾವನ್ನ ಗಮನಿಸಬಹುದು. ಕುಟಾಣಿ, ಈ ರೀತಿಯಾದಂತಹ ಕುಟಾಣಿಯಲ್ಲಿ ಬ್ರೆಡ್
ಅನ್ನ, ಕಡಲೆಕಾಯಿ, ಬಟಾಣಿ, ಸೋಯಾಬೀನ್ ಇವುಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅಥವಾ ಪೇಸ್ಟ್ ತರ ಮಾಡಿ ಈಗ ಪ್ರಣಾಳಗಳಿಗೆ ಹಾಕಿ ಅದಕ್ಕೆ ಕಾಪರ್ ಸಲ್ಫೇಟ್ ಮತ್ತೆ ಕಾಸ್ಟಿಕ್ ಸೋಡಾಗಳನ್ನ ಹಾಕಿದಾಗ ಇಲ್ಲಿ ಈ ರೀತಿಯಾಗಿ ನೇರಳೆ ಬಣ್ಣಕ್ಕೆ ತಿರುಗಿರೋದನ್ನ ಗಮನಿಸಬಹುದು. ಆ ನೇರಳೆ ಬಣ್ಣ ನಾವು ತಿನ್ನುವಂತಹ ಪದಾರ್ಥದಲ್ಲಿ ಪ್ರೋಟೀನ್ ಇದೆಯಾ ಅನ್ನೋದನ್ನ ಸೂಚಿಸುವಂತಹ ಕೆಲಸ ಮಾಡುತ್ತೆ. ಓಕೆ, ಕ್ಲಿಯರ್, ಅಂಡರ್ಸ್ಟುಡ್. ಇದು ನಾವು ತಿನ್ನುವಂತ ಆಹಾರ ಘಟಕಗಳಲ್ಲಿ ಇರುವಂತಹ ಪದಾರ್ಥಗಳ ಬಗ್ಗೆ ನಮ್ಗೊಂದು ತೀರ್ಮಾನ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಸೊ ಆದ್ರಿಂದ ಯಾವ ಆಹಾರ ಪದಾರ್ಥಗಳು ಪ್ರೋಟೀನ್ ಮತ್ತು ಕೊಬ್ಬುಗಳೆರಡರ ಇರುವಿಕೆಯನ್ನ ತೋರಿಸುತ್ತೆ, ಯಾವ್ದ್ರಲ್ಲಿ ಹೆಚ್ಚು ಪ್ರೋಟೀನ್ ನ ಅಂಶ ಇರುತ್ತೆ, ಇವೆಲ್ಲ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಈಗ ಕಡಲೆಕಾಯಿ, ಶೇಂಗಾ ಬೀಜವನ್ನ ನೋಡಿದಾಗ ಅದ್ರಲ್ಲಿ ಪ್ರೋಟೀನ್ ಅಂಶನೂ ಇರುತ್ತೆ, ಕೊಬ್ಬು ಅವು ಸಹ ಇರುತ್ತೆ. ಈಗ ಅದನ್ನ ನಾವ್ ಅದಕ್ಕೆ ಬಡವರ ಬಾದಾಮಿ ಅಂತ ಕರೆಯೋದು. ಯಾಕಂದ್ರೆ ಪ್ರೋಟೀನ್ ನ ಅಂಶನೂ ಇರುತ್ತೆ, ಗುಡ್ ಹೆಲ್ದಿ ಕೊಲೆಸ್ಟ್ರಾಲ್ ಸಹ ಇರುತ್ತೆ. ಕಡಲೆಕಾಯಿ ಎಣ್ಣೆಯನ್ನು ಸಹ ನಾವು ಅಡಿಗೆಗೆ ಬಳಸ್ತೀವಿ. ಸೊ ಆದ್ರಿಂದ ನಾವು ಸೇವಿಸುವ ಯಾವುದೇ ಆಹಾರವು ಅನೇಕ ಪೋಷಕಾಂಶಗಳನ್ನ ಹೊಂದಿರಬಹುದು. ಇದರಿಂದ ನಮ್ಗೆ ಗೊತ್ತಾಗ್ತಾ ಬರುತ್ತೆ ಯಾವುದೇ ಪೋಷಕಾಂಶಗಳಿಲ್ಲದ ಆಹಾರ ಪದಾರ್ಥವು ಇದೆಯಾ, ಇವುಗಳಲ್ಲಿ ಯಾವ ಆಹಾರವನ್ನ ನೀವು ಪ್ರತಿದಿನ ಸೇವಿಸ್ತೀರಾ, ಇಷ್ಟ, ಕೊಬ್ಬು ಮತ್ತು ಪ್ರೋಟೀನ್ಗಳು ಸಮೃದ್ಧವಾಗಿರುವಂತಹ ಇತರೆ ಆಹಾರ ಪದಾರ್ಥಗಳನ್ನ ಗುರುತಿಸಿ ಮತ್ತೆ ಅವುಗಳನ್ನ ನೋಟ್ ಮಾಡ್ಕೊಬಹುದು. ನೀವು ಒಂದು ಆಕ್ಟಿವಿಟಿ ಆಗಿ ಮಾಡಬಹುದು. ಕೋಷ್ಟಕ 3.3 3.3 ಅಲ್ಲಿ ಈ ಕೋಷ್ಟಕವನ್ನ ನೀವು ಫಿಲ್ ಮಾಡಬಹುದು. ಈಗ ಸಂತುಲಿತ ಆಹಾರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವಿಲ್ಲಿ ಪರೀಕ್ಷೆ ಯಾತಕ್ಕೆ ಮಾಡಿದ್ವಿ ಅನ್ನೋದು ನಿಮ್ಗೆ ಅರ್ಥ ಆಯ್ತಾ? ನಾವ್ ದಿನನಿತ್ಯ ತಿನ್ನೋಂತ ಆಹಾರದಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ, ಮತ್ತೆ ಒಂದೇ ಆಹಾರದಲ್ಲಿ 2-3 ಪೌಷ್ಟಿಕಾಂಶ, ಫಾರ್ ಎಕ್ಸಾಂಪಲ್ ಗುಡ್ ಫ್ಯಾಟು ಇರಬಹುದು, ಪ್ರೋಟೀನ್ ನ ಅಂಶನೂ ಇರಬಹುದು. ಈಗ ಈ ಪಾಲಕ್ ಸೊಪ್ಪಿನಲ್ಲಿ ಕ್ಯಾಲ್ಸಿಯಮ್ಮು ಇದೆ, ಕಬ್ಬಿನ ಅಂಶನೂ ಇದೆ ಅಲ್ವಾ? ಸೊ ಆತರ ಒಂದೇ ಆಹಾರದಲ್ಲಿ 2-3 ಪೌಷ್ಟಿಕಾಂಶಗಳು ಇರ್ತಾ ಹೋಗಬಹುದು. ಅಂತ ಆಹಾರಗಳನ್ನ ನಾವು ದಿನನಿತ್ಯ ಸೇವಿಸ್ಬೇಕು. ಅದನ್ನ ನಾವು ಸಂತುಲಿತ ಆಹಾರ ಅಂತ ಕರಿತೀವಿ. ಸಂತುಲಿತ ಅಂದ್ರೆ ಸಂತುಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್ ಅಂತ. ನೋಡಿ, ಎಲ್ಲಾರ್ಗೂ ಒಂದೇ ಪ್ರಮಾಣದ ಪೋಷಕಾಂಶಗಳು ಬೇಕಾಗತ್ತಾ? ಇಲ್ಲ. ಈಗ ನನ್ ಕೈ ಬೆರಳುಗಳನ್ನ ನೋಡಿ. ಒಂದು ಬಹಳ ಗಿಡ್ಡವಾಗಿದೆ, ಒಂದು ಸ್ವಲ್ಪ ಮಧ್ಯಮವಾಗಿದೆ, ಇದು ಬಹಳ ಉದ್ದವಾಗಿದೆ, ಇನ್ನೊಂದು ಗಿಡ್ಡವಾಗಿದೆ, ಇದು ಪೂರಾ ಗಿಡ್ಡವಾಗಿದೆ. ಸೊ ಒಂದರಂತೆ ಒಂದಿಲ್ಲ, ಹೌದಾ? ಹಾಗೇನೆ ನಮ್ಮ ಒಂದು ಆರೋಗ್ಯ ಕೂಡ. ಸೊ ಒಬ್ರಿಗೆ ಸ್ವಲ್ಪ ಜಾಸ್ತಿ ಪೌಷ್ಟಿಕಾಂಶ ಬೇಕಾಗುತ್ತೆ, ಇನ್ನೊಬ್ರಿಗೆ ಅಷ್ಟಾಗಿ ಅವಶ್ಯಕತೆ ಇರಲ್ಲ. ಕೆಲವ್ರಿಗೆ ಈ ದೇಹದಲ್ಲಿ ನೋಡಿ ಅಮೋನಿಯಾ ಅಂಶ ಹೆಚ್ಚಿದ್ದವ್ರಿಗೆ ಹೆಚ್ಚಾಗಿ ಈ ಪ್ರೋಟೀನ್ ರಹಿತವಾದಂತ ಆಹಾರವನ್ನ ತಿನ್ಬೇಕು. ಪ್ರೋಟೀನ್ ನ ಹೆಚ್ಚಾಗಿ ತಿನ್ಲಿಕ್ಕೆ ಹೋಗ್ಬಾರ್ದು. ಕೆಲವ್ರಿಗೆ ಈ ಕಡ್ಲೆಕಾಯಿ ಬೀಜದ ಬಗ್ಗೆ ಅಲರ್ಜಿ ಅಂತ ಇರುತ್ತೆ. ಸೊ ಕೆಲವ್ರಿಗೆ ಈ ಬದ್ನೆಕಾಯಿ ತಿಂದ್ರೆ ಆಗಲ್ಲ. ನನ್ಗೆ ಇಷ್ಟ ಇಲ್ಲ, ತಿನ್ನಲ್ಲ ಅನ್ನೋದು ಬೇರೆ ಪ್ರಶ್ನೆ. ಅದನ್ನ ತಿಂದ್ರೆ ನನ್ಗೆ ಬರಲ್ಲ, ನನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಬೇರೆ ಪ್ರಶ್ನೆ. ಸೊ ಕೆಲವ್ರಿಗೆ ಈ ಆಲೂಗಡ್ಡೆ, ಕಾಳುಗಳು ಇಂಥವನ್ನೆಲ್ಲ ತಿಂದಾಗ ವಾಯುವಿನ ಸಮಸ್ಯೆ ಉಂಟಾಗತ್ತೆ. ಸೊ ಪ್ರತಿಯೊಬ್ಬರ ಒಂದು ಆರೋಗ್ಯದ ರೀತಿ ಅಥವಾ ದೇಹದ ರೀತಿ ಬೇರೆನೇ ಆಗಿರುತ್ತೆ. ಸೊ ನಿಮಗೆ ಮತ್ತು ನಿಮ್ಮ ಅಜ್ಜ ಅಜ್ಜಿಯರಿಗೆ ಒಂದೇ ರೀತಿಯ ಅಥವಾ ಒಂದೇ ಪ್ರಮಾಣದ ಪೋಷಕಾಂಶಗಳು ಬೇಕಾಗತ್ತಾ? ಇಲ್ಲ ಅಲ್ವಾ? ಈಗ ಮನೇಲಿ ಒಂದು ಚಿಕ್ಕವ್ರದಾಗ ಒಂದು ಹಾಡ್ಗಳು ನಮ್ಗೆ ಹಾಡಿಸೋರು ನಮ್ಮ ಅಂಗನವಾಡಿ ಆ ಟೈಮಲ್ಲಿ. ಸೊ ಅಪ್ಪನ್ಗೆ 2 ರೊಟ್ಟಿ, ಅಮ್ಮನ್ಗೆ 1 ರೊಟ್ಟಿ, ನನ್ಗೆ ಅರ್ಧ ರೊಟ್ಟಿ ಅಂತ. ನೆನ್ಪಿದ್ಯಾ ಹಾಡು? ಗೊತ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ಇನ್ನೊಮ್ಮೆ ಮಾತಾಡೋಣ ಅದ್ರ ಬಗ್ಗೆ. ಸೊ ಅಂದ್ರೆ ವಯಸ್ಕರಲ್ಲಿ ತಿನ್ನುವಂತಹ ಆಹಾರ ಪ್ರಮಾಣ, ಈಗ ನಿಮ್ ಮನೇಲಿ ನಿಮ್ ತಂದೆ ತಿನ್ನೋ ಆಹಾರ ಪ್ರಮಾಣ ಬೇರೆ, ನಿಮ್ ತಾಯಿ ತಿನ್ನೋ ಆಹಾರ ಪ್ರಮಾಣ ಬೇರೆ, ನೀವ್ ತಿನ್ನೋ ಆಹಾರ ಪ್ರಮಾಣ ಬೇರೆ ಇರುತ್ತಲ್ವಾ? ಸೊ ಆದ್ರಿಂದ ನಾವ್ ತಿನ್ನುವಂತ ಆಹಾರದಲ್ಲಿ ಪೋಷಕಾಂಶಗಳ ವಿಧ ಮತ್ತು ಪ್ರಮಾಣದ ಅವಶ್ಯಕತೆಗಳು ಇವನ್ನ ಆಧರಿಸಿರುತ್ತೆ. ಯಾವ್ದನ್ನ? ಒಂದು ನಮ್ಮ ವಯಸ್ಸು, ಇನ್ನೊಂದು ಲಿಂಗ, ಮತ್ತೊಂದು ದೈಹಿಕ ಚಟುವಟಿಕೆ, ನೆಕ್ಸ್ಟ್ ಆರೋಗ್ಯ ಸ್ಥಿತಿ,
ಆರೋಗ್ಯ ಸ್ಥಿತಿ ಮತ್ತೆ ಜೀವನ ಶೈಲಿ. ಇವುಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ವಯಸ್ಸು ಈಗ ಒಂದು ಇಡ್ಲಿ ಇದು ಒಂದು ವರ್ಷದ ಮಗುವಿಗೆ ತಿಂದ್ರೆ ಅದಕ್ಕೆ ಹೊಟ್ಟೆ ತುಂಬ್ದಂಗ್ ಆಗುತ್ತೆ. ಅದ್ರ ಪುಟ್ಟ ಹೊಟ್ಟೆ ತುಂಬ್ದಂಗ್ ಆಗುತ್ತೆ. ಅದೇ ಒಂದು ಇಡ್ಲಿನ ಒಂದು 15 ವರ್ಷದ ಮಗು ಕೊಟ್ರೆ ನಾವು, ಇಲ್ಲ ಇನ್ನೊಂದ್ 2, 3 ಬೇಕು ಅಂತ ಅನ್ಸುತ್ತೆ. ಹೌದಲ್ವಾ? ಲಿಂಗ. ಗಂಡಸ್ರು ಅಥವಾ ಹೆಂಗಸ್ರು, ಬಾಯ್ಸ್ ಅಂಡ್ ಗರ್ಲ್ಸ್ ನಾವ್ ತಿನ್ನುವಂತಹ ರೀತಿ ಪ್ರತ್ಯೇಕವಾಗಿ ಇರುತ್ತೆ. ದೈಹಿಕ ಚಟುವಟಿಕೆ. ಈ ಒಂದು ಸ್ಪೋರ್ಟ್ಸ್ ಪರ್ಸನಾಲಿಟಿ ಅಥವಾ ಜಿಮ್ ಅಲ್ಲಿ ಸುಮಾರಷ್ಟು ಕೆಲಸ ಮಾಡೋಂಥವ್ರು ಅಥವಾ ದೈಹಿಕ ಶ್ರಮವನ್ನ ಉಪಯೋಗಿಸಿ ಕೆಲಸ ಮಾಡೋಂಥವ್ರಿಗೆ ಹೆಚ್ಚು ಆಹಾರ ಹಸಿವು ಬಹಳ ಬೇಗ ಆಗುತ್ತೆ. ಮತ್ತೆ ನಮ್ಗೆ ಆರೋಗ್ಯ ಸ್ಥಿತಿ, ತೀರಾ ಜ್ವರ ಅಥವಾ ಚಿಕ್ಕದಾಗಿ ಒಂದು ನೆಗಡಿ ಇದ್ರೂ ಕೂಡ ನಮ್ಗೆ ಹೆಚ್ಚಾಗಿ ತಿನ್ಲಿಕ್ಕೆ ಆಗೋಲ್ಲ. ಮತ್ತೆ ಜೀವನ ಶೈಲಿ, ನಮ್ಮ ಲೈಫ್ ಸ್ಟೈಲ್. ಸೊ ಅದು ಕೂಡ ನಾವು ತಿನ್ನುವಂತ ಆಹಾರದ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಸೊ ಆದ್ರಿಂದ ಇವೆಲ್ಲ ಅಂಶಗಳಿಗೆ ಅನುಗುಣವಾಗಿ ಅದು ಬದಲಾಗ್ತಾ ಹೋಗ್ಬಹುದು. ಈಗ ಚಟುವಟಿಕೆ 3.1ರಲ್ಲಿ ನಾವು ಒಂದು ವಾರದಲ್ಲಿ ಸೇವಿಸುವಂತ ಆಹಾರದವನ್ನ ಪಟ್ಟಿ ಮಾಡ್ಬೇಕಾಗುತ್ತೆ. ನಿಮ್ಮ ಆಹಾರವು ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳು ಮತ್ತು ಇತರ ಅಗತ್ಯ ಘಟಕಗಳನ್ನ ಹೊಂದಿದ್ಯಾ ಅನ್ನೋದನ್ನ ಪರಿಶೀಲಿಸಬೇಕಾಗತ್ತೆ. ಇಲ್ಲ ಅಂತ ಆದ್ರೆ ಯಾವ ಪೋಷಕಾಂಶಗಳು ಅಥವಾ ಇತರ ಆಹಾರದ ಘಟಕಗಳನ್ನ ಸೇರಿಸಬೇಕು ಅನ್ನೋದನ್ನ ನೀವು ಯೋಚಿಸಬೇಕಾಗತ್ತೆ. ದೇಹದ ಸಮರ್ಪಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಎಲ್ಲಾ ಅಗತ್ಯ ಪೋಷಕಾಂಶಗಳು, ನಾರು ಪದಾರ್ಥ ಮತ್ತು ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವ ಆಹಾರವನ್ನ ಸಂತುಲಿತ ಆಹಾರ ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ದೇಹದ ಸಮರ್ಪಕ ಬೆಳವಣಿಗೆಗೆ ಮತ್ತು ನಾರು ಪದಾರ್ಥಗಳು ಅಂತ ಹೇಳಿದ್ರೆ ಫೈಬ್ರಸ್ ಫುಡ್ ಅಥವಾ ಫೈಬರ್ ಹೆಚ್ಚಿರುವಂತಹ ಆಹಾರಗಳು, ತರಕಾರಿಗಳು, ಹಣ್ಣುಗಳು ಮತ್ತು ನೀರು. ನೀವು ಹೆಚ್ಚು ಇವಾಗ ನೋಡಿ, ಪ್ರೋಟೀನ್ ಯುಕ್ತವಾದಂತ ಆಹಾರವನ್ನ ತಿನ್ನಿ ನೀರನ್ನ ಕಡೆಗಣಿಸದೆ ತಿಂದೆ ಹೋದ್ರೆ ಕೂಡ ಅದು ನಿಮ್ಗೆ ಸಂತುಲಿತ ಆಹಾರ ಅಂತ ಅನ್ಸ್ಕೊಳ್ಳಲ್ಲ. ಸೊ ನೀರನ್ನ ಕೂಡ ಸರಿಯಾದಂತಹ ಪ್ರಮಾಣದಲ್ಲಿ. ಓಕೆ, ನೋಟ್ ಮಾಡ್ಕೊಳ್ಳಿ. ದೇಹದ ಸಮರ್ಪಕ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ, ನಮ್ಮ ದೇಹ ಸರಿಯಾದ ರೀತಿಲಿ ಬೆಳಿಲಿಕ್ಕೆ ಮತ್ತೆ ಅದು ಅಭಿವೃದ್ಧಿ ಪ್ರೋಗ್ರೆಸ್ ಅನ್ನ ಹೊಂದಿದ್ಕೆ ಎಲ್ಲ ಅಗತ್ಯ ಪೋಷಕಾಂಶಗಳು ನ್ಯೂಟ್ರಿಷನ್, ನಾರು ಪದಾರ್ಥಗಳು, ಫೈಬರ್ ಮತ್ತು ನೀರನ್ನ, ವಾಟರ್, ಇದನ್ನ ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವಂತ ಆಹಾರವನ್ನ ನಾವು ಸಂತುಲಿತ ಆಹಾರ, ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿತಾ ಹೋಗ್ತೀವಿ.
ಸೊ ನಾನೀಗ ಒಂದು ಇಮೇಜ್ ಅನ್ನ ನಿಮ್ಗೆ ತೋರಿಸ್ತೇನೆ. ಅಷ್ಟ್ರಲ್ಲಿ ನೋಟ್ ಮಾಡ್ಕೊಂಡ್ರಾ? ಏನಿದೆ ಇದು? ಕಟ್ ಮಾಡಿರುವಂತಹ ಪಪ್ಪಾಯದ ಹಣ್ಣು. ಸೊ ಫುಡ್ ಪ್ಲೇಟ್ ಬೇರೆ ಯಾರ್ದು ಅಲ್ಲ, ನನ್ನದೇ ಫುಡ್ ಪ್ಲೇಟ್ ಇದು. ಸೊ ನಾನು ಒಂದು ದಿನದಲ್ಲಿ ಏನೇನನ್ನ ತಿಂದೆ ಇವತ್ತು ಪಾಠ ಮಾಡ್ಬೇಕಿತ್ತಲ್ಲ. ಸೊ ನೆನ್ನೆಯ ದಿನದಲ್ಲಿ ಆಹಾರವನ್ನ ಬೆಳಗ್ಗೆ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಏನೇನ್ ತಿಂದೆ ಅಂತ ನಿಮ್ಗೆ ತೋರ್ಸೋಂತ ಒಂದು ಪ್ರಯತ್ನ ಮಾಡ್ತೀನಿ. ಇದ್ರಲ್ಲಿರುವಂತಹ ಉದ್ದೇಶ ಬಂದು ಸಂತುಲಿತ ಆಹಾರ ಅಥವಾ ಒಂದು ಬ್ಯಾಲೆನ್ಸ್ ಫುಡ್ ಯಾವ ರೀತಿ ಇರುತ್ತೆ ಅಂತ. ಮೊದಲನೇದಾಗಿ ನನ್ಗೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನ ಕುಡಿಯುವಂತಹ ಅಭ್ಯಾಸ ಇದೆ. ಸುಮಾರು 1 ಲೀಟರ್ನಷ್ಟು ಬಿಸಿ ನೀರ್ನ ಕುಡಿತೀನಿ. ಸೊ ನೀವು 1 ಲೀಟರ್ ಅಷ್ಟು ಕುಡೀರಿ ಅಂತ ನಾನು ಹೇಳಲ್ಲ. ದೊಡ್ಡ ಲೋಟದಲ್ಲಿ ಸ್ವಲ್ಪ ಉಗುರು ಬೆಚ್ಚನ ನೀರನ್ನ ಕುಡಿಯುವಂತಹ ಅಭ್ಯಾಸ ಮಾಡಿಟ್ಕೊಳ್ಳಿ. ಇದು ನಮ್ಮ ದೇಹದಲ್ಲಿ ಇರುವಂತಹ ವಿಷಕಾರಿ ಅಂಶಗಳನ್ನ, ಟಾಕ್ಸಿಕೆನ್ಸ್ಗಳನ್ನ ಹೊರ ಹಾಕ್ಲಿಕ್ಕೆ ಸಹಾಯ ಆಗುತ್ತೆ. ಉಪಹಾರ ಸಾಮಾನ್ಯವಾಗಿ ಆಹ್ ಭಾನುವಾರ ಇದ್ದಿದ್ರಿಂದ ಸೊ ನಾನು ಹಣ್ಣನ್ನ ತಿಂದೆ. ಬೇರೆ ಉಪಹಾರವನ್ನ ತಿನ್ಲಿಕ್ಕೆ ಹೋಗಿಲ್ಲ. ಪಪ್ಪಾಯ ಹಣ್ಣನ್ನ ಕಟ್ ಮಾಡ್ಕೊಂಡು ತಿಂದೆ. ಇದು ನಾರಿನಾಂಶ ಇರುವಂತಹ ಹಾಗೂ ಜೀವಸತ್ವ ಇರುವಂತಹ ಆಹಾರ. ಸೊ ನಾವು ಬೆಂಗಳೂರಿನಲ್ಲಿ ಇರೋದ್ರಿಂದ ಬೆಂಗಳೂರಿನಲ್ಲಿ ನೀವು ಅಲ್ಲಿ ಧಾರವಾಡದಲ್ಲಿ ಹೇಗೆ ರೊಟ್ಟಿಯನ್ನ ತಿಂತೀರಾ, ನಾವಿಲ್ಲಿ ರಾಗಿ ಮುದ್ದೆಯನ್ನ ತಿಂತೀವಿ. ರಾಗಿ ಮುದ್ದೆ, ಸೌತೆಕಾಯಿ ತರಕಾರಿ, ಹಸಿ ತರಕಾರಿ, ಇಲ್ಲೊಂದಿಷ್ಟು ಹ್ಮ್ ಇದು ಬೆಂಡೆಕಾಯಿ ಅಂತ ಕರಿತೀವಿ. ನೀವೇನಂತೀರಾ? ಬೆಂಡೆಕಾಯಿ ಅಂತಾನೆ ಸಹ ಕರಿತೀರಾ. ಸೊ ಇದೊಂದಿಷ್ಟು ಪುದೀನ ಚಟ್ನಿ ಹಾಗೂ ಗಟ್ಟಿ ಮೊಸರು ಇದನ್ನ ತಿಂದೆ. ಇಷ್ಟು ಮಾತ್ರ ತಿಂದೆ ನಾನು. ಸೊ ಈ ಒಂದು ಆಹಾರದಲ್ಲಿ ನನ್ಗೆ ಕಾರ್ಬೋಹೈಡ್ರೇಟ್ಸ್, ರಾಗಿ ಮುದ್ದೆಯಲ್ಲಿ ಕಾರ್ಬೋಹೈಡ್ರೇಟ್, ಸ್ಟಾರ್ಚಿನ ಅಂಶ ಸಿಗುತ್ತೆ. ಪುದೀನ ಸೊಪ್ಪು ನಮ್ಗೆ ಜೀವಸತ್ವವನ್ನ ಹೊಂದಿರುವಂತಹ ಕಬ್ಬಿನಾಂಶವನ್ನ ಹೊಂದಿರುವಂತಹ ಆಹಾರ. ಮೊಸರು ಪ್ರೋಟೀನ್ ಅನ್ನ ನನ್ಗೆ ನೀಡುತ್ತೆ. ಸೌತೆಕಾಯಿ ನಾರಿನಾಂಶವನ್ನ ಹೊಂದಿರುತ್ತೆ ಹಾಗೂ ದೇಹವನ್ನ ತಂಪಾಗಿ ಇಡ್ಲಿಕ್ಕೆ ಸಹಾಯಕವಾಗುತ್ತೆ. ಬೆಂಡೆಕಾಯಿ ತರಕಾರಿ ಜೀವಸತ್ವವನ್ನ ಹೇರಳವಾಗಿ ಹೊಂದಿರುವಂತ ಆಹಾರ ಇದಾಗಿರುತ್ತೆ. ಸೊ ಇಲ್ಲಿ ನನ್ಗೆ ಏನೇನ್ ಸಿಗ್ತಾ ಇದೆ? ಕಾರ್ಬೋಹೈಡ್ರೇಟ್, ಪೌಷ್ಟಿಕಾಂಶತೆ ಇರುವಂತಹ ಪ್ರೋಟೀನ್ ಹಾಗೂ ಫೈಬರ್, ನಾರಿನಾಂಶ ಸಿಗ್ತಾ ಹೋಗುತ್ತೆ. ಖಂಡಿತ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ನಾವ್ ಮಾಡಿರ್ತೀವಲ್ಲ ಅಡ್ಗೆ, ಆದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಕೊಬ್ಬು ಸಹ ಸಿಗುತ್ತೆ, ಗುಡ್ ಫ್ಯಾಟ್ ಸಹ ಸಿಗ್ತಾ ಹೋಗುತ್ತೆ. ಸೊ ನೆನ್ನೆಯ ರಾತ್ರಿ ನಾನು ಒಂದಿಷ್ಟು ಕಾಳುಗಳನ್ನ ಹೆಚ್ಚಾಗಿ ಅದನ್ನೇ ತಿಂದೆ ನೋಡಿ. ಒಂದು ಬಟ್ಟಲ್ನಲ್ಲಿ ಅನ್ನವನ್ನ ತೆಗೆದುಕೊಂಡಿದೀನಿ, ಸ್ವಲ್ಪನೇ ಅನ್ನ ತೆಗೆದುಕೊಂಡಿದೀನಿ. ಒಂದ್ ಸ್ವಲ್ಪ ಸಾರಿದ ಅದೇ ಮಧ್ಯಾಹ್ನ ತಿಂದಿದಂತಹ ಬೆಂಡೆಕಾಯಿ ಸಾರು ಮಾತ್ರ ತೆಗೆದುಕೊಂಡಿದೀನಿ, ಬದಲಿಗೆ ಪಲ್ಯ. ಇದನ್ನ ನಾವು ಕೌ ಪೀಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ ಅಳಸಂಡೆ ಕಾಳು, ಹಸಿಯಾದಂತಹ ಅಳಸಂಡೆ ಕಾಳಿನ ಪಲ್ಯವನ್ನ ಮಾಡ್ಕೊಂಡು ತಿಂದೆ. ಸೊ ಈ ಒಂದು ಪ್ಲೇಟ್ಸ್ ನ ನಿಮ್ಗೆ ತೋರಿಸ್ತಾ ಇರುವಂತಹ ಉದ್ದೇಶ ಇಷ್ಟೇ. ಪೌಷ್ಟಿಕಾಂಶ ಉಳ್ಳಂತ ಆಹಾರಗಳು ಎಷ್ಟಿರುತ್ತೆ ಅಂತ ನೀವ್ ಗಮನಿಸಬಹುದು. ಬೆಳಗ್ಗೆ ಉಪಹಾರ ಇಷ್ಟನ್ನ ತಿಂದ ನಂತರ ಮಧ್ಯಾಹ್ನದ ಊಟ ಹೊಟ್ಟೆ ತುಂಬುವಷ್ಟು ನಾನು ತಿಂದಿದ್ದೀನಿ. ಅದೇ ರಾತ್ರಿ ಊಟದಲ್ಲಿ ಸ್ವಲ್ಪ ಚೌಕಾಸಿ ಮಾಡಿ ಸ್ವಲ್ಪ ತಿಂದಿದ್ದೀನಿ. ಕಾರಣ ನಿಮ್ಮೆಲ್ಲರಿಗೂ ಗಾದೆಗಳು ನೆನ್ಪಿದೆ ಅಂತ ಅನ್ಸುತ್ತೆ. ಯಾವ್ದದು? ಬೆಳಗ್ಗೆ ಉಪಹಾರ ರಾಜನಂತೆ ತಿನ್ಬೇಕು, ಮಧ್ಯಾಹ್ನದ ಊಟ ರಾಜಕುಮಾರನಂತೆ ತಿನ್ಬೇಕು ಹಾಗೂ ರಾತ್ರಿಯ ಊಟ ಭಿಕ್ಷುಕನ ಹಾಗೆ ತಿನ್ಬೇಕು ಅಂತ ಅನ್ಬಿಟ್ಟು. ಅಂದ್ರೆ ಎಷ್ಟು ಕಮ್ಮಿ ರಾತ್ರಿ ಊಟ ಮಾಡ್ತೀವೋ ಅಷ್ಟು ಒಳ್ಳೇದು ನಮ್ಮ ಜೀರ್ಣ ಶಕ್ತಿಗೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಸಂತುಲಿತ ಆಹಾರದ ತಟ್ಟೆ ಈ ರೀತಿಯಾಗಿರುತ್ತೆ. ಗ್ರೇನ್ಸ್, ಧಾನ್ಯಗಳು, ಫ್ರೂಟ್ಸ್, ಹಣ್ಣುಗಳು, ವೆಜಿಟೇಬಲ್ಸ್, ತರಕಾರಿಗಳು, ಪ್ರೋಟೀನ್ಸ್, ಪ್ರೋಟೀನ್ ಯುಕ್ತವಾದಂತ ಆಹಾರಗಳು ಈ ರೀತಿಯಾಗಿ ಇದ್ದಾಗ ನಮ್ಗೆ ಸೂಕ್ತವಾದಂತಹ ಪೋಷಕಾಂಶ ಸಿಗ್ತಾ ಹೋಗುತ್ತೆ. ಇದೇನಿದು? ಇದಕ್ಕಿಂತ ಮುಂಚೆ ಈ ಪಿಕ್ಚರ್ ಅನ್ನ ತೋರ್ಸ್ಬೇಕು. ಇದೇನು ಅಂದಾಗ ಬಾಯಲ್ಲಿ ನೀರು ಇರುತ್ತೆ, ಹೌದಾ? ಗೌರಿ ಗಣೇಶ ಹಬ್ಬ ಬಂತು, ಮನೇಲಿ ತರಾವರಾದಂತಹ ಅಡ್ಗೆಗಳನ್ನ ಮಾಡ್ತಾ ಹೋಗ್ತಾರೆ. ಎಷ್ಟೋ ಜನಕ್ಕೆ ಹಬ್ಬಗಳು ಅಂದ ತಕ್ಷಣ ಅದ್ರಿರುವಂತಹ ಒಂದು ಧಾರ್ಮಿಕ ಹಿನ್ನೆಲೆ, ಪೂಜೆ ಪುನಸ್ಕಾರ ಇವೆಲ್ಲಕ್ಕಿಂತ ಹೆಚ್ಚಾಗಿ ಹಬ್ಬದೂಟ ಏನಿರುತ್ತೆ, ಏನ್ ಅಡ್ಗೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗ್ತಾ ಬರುತ್ತಲ್ವಾ? ತಪ್ಪು ಖಂಡಿತ ಇಲ್ಲ. ನಾವು ಕೂಡ ಹಾಗೇನೆ ಇಷ್ಟು ವಯಸ್ಸಾದ್ರೂ ಕೂಡ ಹಬ್ಬ ಅಂದ ತಕ್ಷಣ ಹಬ್ಬದ ಊಟ ಏನಿರಬಹುದು ಅಂತ ಯೋಚಿಸ್ತೀವಿ. ಗೌರಿ ಗಣೇಶ ಹಬ್ಬ ಅಂದ್ರೆ ಕರ್ಜಿಕಾಯಿ, ನಿಪ್ಪಟ್ಟು, ಕೋಡ್ಬಳೆ, ಮೋದಕ, ಹೋಳಿಗೆ ಇವೆಲ್ಲವನ್ನ ಮಾಡೋದುಂಟು, ತಿನ್ನೋದುಂಟು, ಹೌದಲ್ವಾ? ಸೊ ನಾವ್ ತಿನ್ನುವಂತ ಆಹಾರದಲ್ಲಿ ಕರಿದಂತಹ ಪದಾರ್ಥ, ಮೈದಾ ಹಾಕಿರುವಂತಹ ಪದಾರ್ಥ, ಸಕ್ಕರೆ ಅಂಶ ಇರುವಂತಹ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬೇಕಾಗತ್ತೆ. ಕಾರಣ ಏನು? ನಿಮ್ಗಿಲ್ಲಿ ಫಿಂಗರ್ ಚಿಪ್ಸ್‌ಗಳು ಕಾಣಿಸಬಹುದು.
ಬಹಳ ರುಚಿಕರವಾದಂಥ ಇರುವಂತ ಆಹಾರ ಈ ಫಿಂಗರ್ ಚಿಪ್ಸ್‌ಗಳು ಆಲೂಗಡ್ಡೆಯಿಂದ ಮಾಡ್ಬಹುದು. ಮೇಡಮ್ ಹೇಳಿದ್ದಾರೆ ಆಲೂಗಡ್ಡೆಯಲ್ಲಿ ಒಳ್ಳೆ ಸ್ಟಾರ್ಚ್‌ನ ಅಂಶ, ಕಾರ್ಬೋಹೈಡ್ರೇಟ್ ಇರುತ್ತೆ. ಸರಿ ಬನ್ನಿ ಇದನ್ನ ತಿನ್ನೋಣ ಅಂತ ತಿನ್ಬಹುದು. ಸೊ ಇದ್ರಲ್ಲಿ ಒಳ್ಳೇದಕ್ಕಿಂತ ಕೆಡಕಾಗದೆ ಹೆಚ್ಚು. ಯಾಕೆ ಅಂತ ಹೇಳಿದ್ರೆ, ಇದು ಆಲೂಗಡ್ಡೆಯ ಚಿಪ್ಸ್ ಆದ್ರೂ ಕೂಡ ಇದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಒಂದಿದೆ. ಅಕ್ರಿಲಿಮೈಡ್ ಅನ್ನುವಂತಹ ಅಂಶ ಇದೆ. ಫ್ಯಾಟ್, ಬ್ಯಾಡ್ ಫ್ಯಾಟ್, ಗುಡ್ ಫ್ಯಾಟ್ ಅಲ್ಲ, ಕೆಟ್ಟ ಕೊಬ್ಬಿನ ಅಂಶ. ಉಪ್ಪು, ವಿಪರೀತವಾದಂತಹ ಉಪ್ಪು ಈ ಮುಖದ ಮೇಲೆ ಪಫಿಂಗ್ ಅಂತ ಕರಿತೀವಿ ನಾವು. ಊದ್ಕೊಳ್ಳೋ ಹಾಗೆ ಮಾಡುತ್ತೆ. ಮತ್ತೆ ಬ್ಲಡ್ ಪ್ರೆಷರ್‌ನ ಹೆಚ್ಚಿಸುತ್ತೆ. ಹೃದಯ ಸಂಬಂಧ ಕಾಯಿಲೆಯನ್ನ ಹೆಚ್ಚಿಸುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕ್ಯಾಲರೀಸ್ ಅನ್ನ ಕಾಣಬಹುದು. ಕ್ಯಾಲರೀಸ್ ದೇಹದ ತೂಕವನ್ನ ಹೆಚ್ಚಿಸಲಿಕ್ಕೆ ಕಾರಣಕರ್ತ ಆಗ್ತಾ ಬರುತ್ತೆ. ಸೊ ಇದನ್ನ ನಾವು ಅದ್ರಲ್ಲಿ ಕಾರ್ಬೋಹೈಡ್ರೇಟ್, ಸ್ಟಾರ್ಚ್‌ನ ಅಂಶ ಇದ್ರೂ ಕೂಡ ಆರೋಗ್ಯಕರ ಆಹಾರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ದೇಹದ ಸಮರ್ಪಕ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಎಲ್ಲಾ ಅಗತ್ಯ ಪೋಷಕಾಂಶಗಳು, ನಾರು ಪದಾರ್ಥಗಳು ಮತ್ತು ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವಂತ ಆಹಾರವನ್ನ ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿತೀವಿ. ಯಾರ್ಯಾರು ನೋಟ್ ಮಾಡ್ಕೊಂಡಿಲ್ಲ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 54 ಓಪನ್ ಮಾಡಿ. ಪ್ಲೀಸ್ ಓಪನ್ ಪೇಜ್ ನಂಬರ್ 54. ನೋಟ್ ಮಾಡ್ಕೊಂಡ್ರಾ? ಸೊ ಇಲ್ಲಿ ಎ ಆಲೂಗಡ್ಡೆ ಚಿಪ್ಸ್, ಪೊಟ್ಯಾಟೊ ಚಿಪ್ಸ್ ಇದೆ. ಬಿ ಹುರಿದ ಕಡಲೆಕಾಳಿದೆ. ಸೊ ಪೌಷ್ಟಿಕಾಂಶದ ಮಾಹಿತಿ. ಪ್ರತಿ 100 ಗ್ರಾಂಗೆ ಶಕ್ತಿ 536 ಕ್ಯಾಲರಿಗಳಿರುತ್ತೆ. ಈ ಒಂದ್ರಲ್ಲಿ ಶಕ್ತಿ 355 ಕ್ಯಾಲರಿಯಷ್ಟು ಇರುತ್ತೆ. ಕಿಲೋ ಕ್ಯಾಲರಿಗಳು ಇರುತ್ತೆ. ಕೊಬ್ಬುಗಳು 35 ಗ್ರಾಂ ಇದೆ ಇಲ್ಲಿ. ಇಲ್ಲಿ ಕೊಬ್ಬುಗಳು 6.26 ಗ್ರಾಂ ಇದೆ. ಕಾರ್ಬೋಹೈಡ್ರೇಟ್ 53 ಗ್ರಾಂ ಇದೆ. ಇಲ್ಲಿ ಕಾರ್ಬೋಹೈಡ್ರೇಟ್ 58.58 ಗ್ರಾಂ ಇದೆ. ಪ್ರೋಟೀನ್ 7 ಗ್ರಾಂ ಇದೆ. ಇಲ್ಲಿ ಪ್ರೋಟೀನ್ ಅಂಶ ಹೇರಳವಾಗಿದೆ. 18.64 ಗ್ರಾಂ ಇದೆ. ನಾರು ಪದಾರ್ಥ 4.8 ಗ್ರಾಂ. ನಾರು ಪದಾರ್ಥ 16.8 ಗ್ರಾಂ. ನೋಡಿದ್ರ ಇವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ. ಆದ್ರೆ ಇವುಗಳ ಮಧ್ಯೆ ಯಾವ್ದನ್ನ ನಾವು ಸೆಲೆಕ್ಟ್ ಮಾಡ್ತೀವಿ? ಯಾರ್ ಮೇಡಮ್ ಕಡ್ಲೆಕಾಳು ತಿಂತಾರೀಗ? ಚಿಪ್ಸ್‌ಗಳನ್ನೇ ನಾವು ತಿನ್ನೋದು ಅಂತ ಚಿಪ್ಸ್ ಕಡೆಗೆ ಹೋಗ್ತೀವಿ. ಯಾಕೆ ಹೇಳಿ? ಬಾಯಿಗೆ ರುಚಿ ಸಿಗುತ್ತಲ್ಲ ಆ ಕಾರಣದಿಂದ. ಸೊ ಈ ಆಹಾರದ ಪೊಟ್ಟಣಗಳ ಮೇಲಿನ ಪೋಷಕಾಂಶಗಳ ಮಾಹಿತಿ ಆಧಾರದ ಮೇಲೆ ಯಾವ ಆಹಾರವನ್ನ ಆಯ್ಕೆ ಮಾಡ್ತೀರಾ? ಚಿಪ್ಸ್ ಅಲ್ವಾ? ಹೌದಾ? ಇಲ್ಲ ಮ್ಯಾಮ್, ಹುರಿದ ಕಡಲೆಯನ್ನ ಆಯ್ಕೆ ಮಾಡ್ತೀವಿ. ಯಾಕೆ ಹುರಿದ ಕಡಲೆಯನ್ನ ನೀವು ಆಯ್ಕೆ ಮಾಡ್ತೀರಾ? ನೋಡಿ, ಕೆಲವು ಆಹಾರ ಅಧಿಕ ಸಕ್ಕರೆ ಮತ್ತು ಕೊಬ್ಬಿನ ಅಂಶದಿಂದ ಅಧಿಕ ಕ್ಯಾಲೋರಿಗಳನ್ನ ಹೊಂದಿರುತ್ತೆ. ಸೊ ಇಲ್ಲಿ ಕ್ಯಾಲರಿ ನೀವೇನ್ ಗಮನಿಸಿದ್ರೆ 536 ಕ್ಯಾಲರಿ, ಅದು ಬಿಕಾಸ್ ಅದ್ರಲ್ಲಿರುವಂತಹ ಕೊಬ್ಬಿನ ಅಂಶ. ಆಯ್ತಾ? ಅದರಿಂದ ಉಂಟಾಗಿರುತ್ತೆ. ಇದಲ್ಲದೆ ಅವು ಕಡಿಮೆ ಪ್ರಮಾಣದ ಪ್ರೋಟೀನ್‌ಗಳು, ಖನಿಜಗಳು, ಜೀವಸತ್ವಗಳು ಮತ್ತು ನಾರು ಪದಾರ್ಥಗಳನ್ನ ಹೊಂದಿರುತ್ತೆ. ಸೊ ನಿಮ್ಗೆ ಹೊಟ್ಟೆ ಏನೋ ತುಂಬುತ್ತೆ. ಹೊಟ್ಟೆಲಿ ಒಳ್ಳೆಯ ಅಂಶ ಇರೋದಿಲ್ಲ. ಪ್ರೋಟೀನ್‌ಗಳ ಕೊರತೆ ಉಂಟಾಗುತ್ತೆ. ಖನಿಜಗಳು, ಮಿನರಲ್ಸ್‌ಗಳಿರೋದಿಲ್ಲ. ಜೀವಸತ್ವ, ವೈಟಮಿನ್ಸ್ ಇರೋದಿಲ್ಲ ಮತ್ತು ನಾರು ಪದಾರ್ಥಗಳು ಹೊಂದಿರೋದಿಲ್ಲ. ಆದ್ರಿಂದ ಇದನ್ನೆಲ್ಲ ತಿಂದಾಗ ಏನಾಗುತ್ತೆ? ಮುಖದ ಮೇಲೆ ಮೊಡವೆ ಏಳೋದು, ಕೂದಲು ಉದುರೋದು, ಆರೋಗ್ಯ ಹಾಳಾಗೋದು, ಹೊಟ್ಟೆ ನೋವು ಬರೋದು ಉಂಟಾಗುತ್ತೆ. ಈ ಆಹಾರಗಳನ್ನ ಅಸ್ವಸ್ಥ ಆಹಾರ ಅಥವಾ ಜಂಕ್ ಫುಡ್ ಅಂತ ನಾವು ಕರಿತೀವಿ. ಇದ್ ನೋಟ್ ಮಾಡ್ಕೊಂಡಿದೀರಲ್ಲ? ಏನ್ ಕರಿತೀವಿ ಆಹಾರಗಳನ್ನ? ಅಸ್ವಾಸ್ಥ್ಯ ಆಹಾರ. ಸ್ವಾಸ್ಥ್ಯ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾದಂತಹ ಆಹಾರ. ಅಸ್ವಾಸ್ಥ್ಯ ಅಂದ್ರೆ ಜಂಕ್ ಫುಡ್. ಜಂಕ್ ಫುಡ್ ಅಂತ ನಾವು ಕರಿತೀವಿ. ಈ ಆಹಾರಗಳಲ್ಲಿ ಆಲೂಗಡ್ಡೆ ಚಿಪ್ಸ್ ಆಗಿರಬಹುದು, ಕ್ಯಾಂಡಿ ಬಾರ್ಗಳು ಮತ್ತು ಕಾರ್ಬೋನೇಟ್ ಪಾನಿಗಳು ಅಂದ್ರೆ ಪೆಪ್ಸಿ, ಕೋಕೋ ಕೋಲಾ ಕೇಳಿದ್ದೀರಾ? ಇಂಥ ಆಹಾರಗಳನ್ನ ಕಾರ್ಬೋನೇಟ್ ಆಹಾರಗಳು ಅಂತ ಕರಿತೀವಿ.
ಸೊ ಏನಿದು ಬಿಸ್ಕೆಟ್ ಮ್ಯಾಮ್, ಬರೀ ಬಿಸ್ಕೆಟ್ ಮಾತ್ರ ಇಲ್ಲ, ಒಂದು ಆಫರ್ ಇದೆ, ಬೈ 3 get 1 ಆಫರ್. ಸಾಫ್ಟ್ ಅಂಡ್ ಚೂಯಿ ಕುಕ್ಕೀಸ್, ಕ್ರಿಸ್ಪಿ ಕ್ರಂಚಿ ಕುಕ್ಕೀಸ್. ಯಾವುದೇ ಕೂಪನ್ಗಳ ರಿಕ್ವೈರ್ಮೆಂಟ್ ಇಲ್ಲ, ಬನ್ನಿ ಈ ತರ ಆಫರ್ ಇದೆ ಅಂತ ನೀವು ಕೇಳಿರಬಹುದು ಅಲ್ವಾ. ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ವೂ ಅಷ್ಟೇ, ಈ ಜಂಕ್ ಫುಡ್ಸ್ ಗಳನ್ನ ಅಥವಾ ಅಸ್ವಾಸ್ಥ್ಯ ಆಹಾರವನ್ನ ಅದು ಎಷ್ಟು ತರತರವಾಗಿ ತೋರಿಸಿರ್ತಾರೆ. ಸಾಫ್ಟ್, ಜ್ಯೂಸ್, ಚಾಕ್ಲೇಟ್, ಕ್ರೀಮಿ. ಈಗ ಈ ಮಕ್ಕಳ ಆಟದ ಚಾನೆಲ್ಗಳನ್ನ ಹಾಕ್ಬಿಟ್ರೆ ಅದು ತುಂಬಾ ಬರೀ ಇಂತಹ ಜಂಕ್ ಫುಡ್ಸ್ ಗಳ ಅಡ್ವರ್ಟೈಸ್ಮೆಂಟ್ ಗಳನ್ನೇ ನೀವು ಕಾಣ್ತಾ ಹೋಗಬಹುದು ಅಲ್ವಾ. ಸೊ ಈ ಜಂಕ್ ಫುಡ್ಸ್ ಗಳು, ಈ ಚಾಕ್ಲೇಟ್ಸ್ ಆಗಿರಬಹುದು, ಕ್ಯಾಂಡೀಸ್ ಆಗಿರಬಹುದು, ಅಥವಾ ತಂಪು ಪಾನೀಯಗಳಾಗಿರಬಹುದು, ಈ ಆಹಾರಗಳನ್ನ ನಿರಂತರವಾಗಿ ಮತ್ತೆ ಮತ್ತೆ ಸೇವಿಸೋದು ಒಳ್ಳೇದಲ್ಲ. ಯಾಕಂದ್ರೆ ಇವು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿಲ್ಲ. ಒಂದು, ಅವು ಒಬ್ಬ ವ್ಯಕ್ತಿಯ ಬೊಜ್ಜನ್ನ ಹೆಚ್ಚಿಸುತ್ತೆ, ನಮ್ಮ ಹೊಟ್ಟೆಯ ಸುತ್ತಳತೆಯನ್ನ ಹೆಚ್ಚಿಸುತ್ತೆ. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲೆಡೆ ಕರೆಯನ್ನ ಕೋರಿದ್ದಾರೆ, ಏನಂತ? ಒಬೆಸಿಟಿ ಅವೇರ್ನೆಸ್ ನ ಮೂಡಿಸ್ಬೇಕು, ಬೊಜ್ಜನ್ನ ಕಮ್ಮಿ ಆಗಿಸ್ಬೇಕು ಅಂದ್ರೆ ಅಡಿಗೆಯಲ್ಲೂ ಬಳಸುವಂತಹ ಅಡಿಗೆ ಎಣ್ಣೆ ಆಗಿರಬಹುದು, ಅಥವಾ ಕರಿದ ಪದಾರ್ಥಗಳಾಗಿರಬಹುದು, ಅಥವಾ ಇಂಥ ಅಸ್ವಾಸ್ಥ್ಯ ಜಂಕ್ ಫುಡ್ ಅನ್ನ ನಾವು ಸಾಧ್ಯವಾದಷ್ಟು ಕಮ್ಮಿ ಮಾಡ್ಬೇಕು ಅಂತ. ಯಾಕಂದ್ರೆ ನಮ್ಮ ಸಂಪೂರ್ಣ ಆರೋಗ್ಯ ನಿಂತಿರೋದೇ ನಮ್ಮ ಉದರದ ಮೇಲೆ, ಹೊಟ್ಟೆಯ ಮೇಲೆ. ಸೊ ಬೊಜ್ಜನ್ನ ಕರ್ಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಯು ಆರೋಗ್ಯದ ಹಲವಾರು ಸಮಸ್ಯೆಗಳಿಂದ ನರಳಬಹುದು. ಆದ್ರಿಂದ ಆರೋಗ್ಯವೇ ಪರಮ ಸಂಪತ್ತು ಅನ್ನೋದು ಡಾಕ್ಟರ್ ಪೋಷಿತಾ ಅವರ ಹೇಳಿಕೆ. ಡಾಕ್ಟರ್ ಪೋಷಿತಾ ಯಾರು ಮೇಡಮ್? ಈ ಚಾಪ್ಟರ್ ನ ಓದಿ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾತಾಡ್ವಲ್ಲ, ಅವರು. ಸೊ ಆದ್ರಿಂದ ನಾವು ಆರೋಗ್ಯವಾಗಿರಲು ನಮ್ಮ ದೇಹದ ಬಗ್ಗೆ ಕಾಳಜಿಯನ್ನ ವಹಿಸ್ಬೇಕಾಗತ್ತೆ. ಸಂತುಲಿತ ಆಹಾರವನ್ನ ಸೇವಿಸೋದು ಮತ್ತು ಅಸ್ವಾಸ್ಥ್ಯ ಆಹಾರವನ್ನ ತ್ಯಜಿಸೋದ್ರಿಂದ ಆರೋಗ್ಯಕರವಾದಂತಹ ದೇಹ ನಮ್ಮದಾಗುತ್ತೆ. ಸಂತೋಷಕರವಾದಂತಹ ಜೀವನವನ್ನ ನಡೆಸಲು ನಮ್ಗೆ ಆರೋಗ್ಯ ಬಹಳ ಅಗತ್ಯ ಆಗ್ತಾ ಬರುತ್ತೆ. ಸೊ ಆರೋಗ್ಯಕ್ಕೆ ಬೇಕಾಗಿರುವಂತಹ ನಾವು ಫುಡ್ ಕಾಂಪೊನೆಂಟ್ಸ್ ಗಳ ಬಗ್ಗೆ, ಅಂದ್ರೆ ಮುಖ್ಯವಾಗಿ ಬೇಕಾಗಿರುವಂತಹ ಆಹಾರವನ್ನ ನಿರ್ಮಿಸುವಂತಹ ಕಾಂಪೊನೆಂಟ್ಸ್ ಗಳ ಬಗ್ಗೆ, ಪ್ರೋಟೀನ್ ಆಗಿರಬಹುದು, ಜೀವಸತ್ವಗಳಾಗಿರಬಹುದು, ಅವುಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಸೊ ಅದೇ ರೀತಿ ಅಸ್ವಾಸ್ಥ್ಯ ಆಹಾರ ಜಂಕ್ ಫುಡ್ಸ್ ಗಳ ಬಗ್ಗೆ ಸಹ ನಾವು ತಿಳ್ಕೊಂತಾ ಹೋಗ್ತಾ ಇದ್ವಿ. ಮುಂದಿನ ಕ್ಲಾಸ್ ನಲ್ಲಿ ನಾವು ಏನ್ ಮಾಡ್ತಾ ಹೋಗೋಣ ಅಂತ ಹೇಳಿದ್ರೆ, ಸೊ ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿ ಇರ್ಬೇಕು ಅಂತ ಹೇಳಿದ್ರೆ ಯಾವ್ಯಾವ ಆಹಾರವನ್ನ ಎಷ್ಟೆಷ್ಟು ತಿನ್ಬೇಕು, ಅದೇ ತರ FSSI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂತ ಅರ್ಥ. ಸೊ ಈ ಬೀದಿ ಬದಿ ತಿನ್ನುವಂತ ಆಹಾರಗಳಲ್ಲಿ ನೀವು FSSI ಅನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತಿನಿಂದ ಒಂದು ಟಾಸ್ಕ್ ನ ತೆಗೆದುಕೊಳ್ಳಿ, ನಿಮ್ಮ ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ಸಿಗುವಂತ ಆಹಾರದ ಮೇಲೆ ಈ ರೀತಿ FSSAI ಮಾರ್ಕ್ ಇರೋದನ್ನ ನೀವು ಗಮನಿಸಬಹುದು. ನಿಮ್ಮ ಟೆಕ್ಸ್ಟ್ ಬುಕ್ ಫಾಂಟ್ ಸಮೇತವಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆನೋಟೇಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮಾರ್ಕ್. ಸೊ ಸಾಮಾನ್ಯವಾಗಿ ನೀವು ಮನೆಗೆ ತರುವಂತಹ ಅಡಿಗೆ ಎಣ್ಣೆ ಆಗಿರಬಹುದು ಅಥವಾ ಬೇರೆ ಪದಾರ್ಥಗಳಾಗಿರಬಹುದು, ಅದ್ರ ಮೇಲೆಲ್ಲ FSSAI ಮಾರ್ಕ್ ಅನ್ನೋದಿರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು FSSAI ಮಾರ್ಕ್ ಅಲ್ಲಿ ನಾವು ಒಂದು ಪ್ರತಿ ಪೋಷಕಾಂಶದ ಪ್ರಮಾಣ ಹೇಗಿರ್ಬೇಕು ಅನ್ನೋದಿರುತ್ತೆ. ಮತ್ತೆ ಆಹಾರದ ಪೋಷಕಾಂಶದ ಗುಣಮಟ್ಟವನ್ನ ಸುಧಾರಿಸಲು ಸಂಸ್ಕರಣೆಯ ಮೂಲಕ, ಅಂದ್ರೆ ಮೌಲ್ಯವರ್ಧನೆಯ ಸಮಯದಲ್ಲಿ ಆಹಾರಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನ ಸೇರಿಸಲಾಗುತ್ತೆ. ಅಯೋಡಿನ್ ಯುಕ್ತ ಉಪ್ಪು ಮತ್ತು ಕೆಲವು ಶಿಶು ಆಹಾರಗಳು ಮೌಲ್ಯವರ್ಧಿತ ಆಹಾರಗಳಿಗೆ ಉದಾಹರಣೆಯಾಗಿದೆ. ಶಿಶು ಆಹಾರಗಳು ಅಂದ್ರೆ ಸೆರ್ಲ್ಯಾಕ್, ಸೆರಿಗ್ರೋ, ಪೀಡಿಯಾಶ್ಯೂರ್ ಇನ್ನೆಲ್ಲ ಕೇಳಿದ್ದೀರಾ? ಇಂತಹವು. ಸೊ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, ಭಾರತದಲ್ಲಿ ಆಹಾರದ ಗುಣಮಟ್ಟವನ್ನ ನಿಯಂತ್ರಿಸುವ ಸರ್ಕಾರಿ ಸಂಸ್ಥೆಯಾಗಿದೆ. ಸೊ ಇವನ ಬಗ್ಗೆ ನಾವು ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ. ಅಂಡ್ ಮುಂದಿನ ಕ್ಲಾಸ್ ನಲ್ಲಿ ನಾನ್ ನಿಮ್ಗೆ ಒಂದು ವಿಶೇಷವಾದಂತಹ ಸಂಸ್ಕೃತಿ, ಅದನ್ನ ಮಾಲ್ ಕನ್ಸ್ಯೂಮರಿಸಂ ಕಲ್ಚರ್, ಕೊಳ್ಳು ಬಾಕುತನ ಅಂತ ಕರಿತೀವಿ ನಾವು. ಏನಿದು ಕೊಳ್ಳು ಬಾಕುತನ, ಅದರಿಂದ ನಮ್ಮ ಆರೋಗ್ಯಕ್ಕೆ ಹೇಗೆ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನೋದು ಕೂಡ ನಾವು ತಿಳ್ಕೊಂತಾ ಸಾಗೋಣ. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಇದು.
ಆಫರ್ ಆಫರ್ ಎಲ್ಲಿ ನೋಡ್ದು 50% ಆಫರ್, 100% ಆಫರ್, ಬೈ ಒನ್ ಗೆಟ್ ಒನ್ ಸೇಲ್, ಬೈ ತ್ರೀ ಗೆಟ್ ಒನ್ ಸೇಲ್, ಇಂತಹ ಸೇಲ್ಗಳನ್ನ ಕೇಳಿರ್ತೀರಲ್ಲ. ಸೊ ಇದ್ರ ಬಗ್ಗೆ ಕೂಡ ನಾವು ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಹಬ್ಬದ ಶುಭ ಕಾಮನೆಗಳು. ಆ ಹಬ್ಬ ನಿಮ್ಮೆಲ್ಲರ ಬಾಳ್ನಲ್ಲೂ ಮತ್ತಷ್ಟು ಸಡಗರ ಸಂಭ್ರಮವನ್ನ ತರ್ಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.